ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಜನಸಂಖ್ಯೆ ಎಷ್ಟು 7 ಕೋಟಿ ಹತ್ತತ್ರ ಇರ್ಬೋದು. ಬಹುಶಃ ಈ ಸರ್ಕಾರ ಯೋಚನೆ ಏನಿತ್ತಂದ್ರಿಗ್ನ ಈ ಬಜೆಟ್ ಅನ್ನು ಮಂಡಿಸುವಂತ ಟೈಮಲ್ಲಿ ಪ್ರತಿಯೊಬ್ಬರಿಗೂ 7 ಕೋಟಿ ಜನರು ಇದ್ದಾರೆ ಅಂದ್ರೆ 7 ಕೋಟಿ ಜನರು ಕೂಡ ಅನುಕೂಲ ಆಗಬೇಕು ಅನ್ನೋಂಥ ಬಜೆಟ್ ಅನ್ನು ಮಂಡಿಸಿದಂಥ ಜನರು ಏನು ಅನುಕೂಲ ಆಗಿದೆ ಅಂದ್ರಿಗಿನ ನಮಗೆಲ್ಲ ಕೂಡ ಸಿಕ್ಕಿರೋಂಥದ್ದು. ಅವ್ರು 7 ಲಕ್ಷ ಕೋಟಿ ಬಜೆಟ್ ಮಂಡಿ 7 ಲಕ್ಷ ಕೋಟಿ ಸಾಲ ಮಾಡಿರೋ ಕಾರಣ 4 ಲಕ್ಷಕ್ಕೂ ಹೆಚ್ಚು ಇವತ್ತು ಬಜೆಟ್ ಅನ್ನು ಮಂಡಿಸಿರೋ ಕಾರಣ ಎಲ್ಲರೂ ತಲೆ ಮೇಲೆ 1.5 ಲಕ್ಷ 1 ಲಕ್ಷನೋ 1.5 ಲಕ್ಷನೋ ತಲೆ ಮೇಲೆ ಹೊರೆ. ನಾವೆಲ್ಲರೂ ಕೂಡ ಸಾಲಗಾರರಾಗಿ ಮಾಡೋಂಥ ಬಜೆಟ್ ಇದಾಗಿದೆ. ಹಂಗಾಗಿ ನಾನು ಇದನ್ನ ಭಾಳಷ್ಟು ಇವತ್ತು ನೋಡಿದಂಥ ಟೈಮಲ್ಲಿ ಅನೇಕ ಇಲಾಖೆಗಳು ಕೂಡ ಇದ್ದಾವೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ದಯವಿಟ್ಟು ಅವ್ರು ಅಮಾಯಕರಿದ್ದಾರೆ. ಯಾರು ಇವತ್ತು ರೈತರು ಅಮಾಯಕರು, ನಂತರ ಇವತ್ತು ಈ ರಾಜ್ಯದಲ್ಲಿದ್ದಂಥ ಮಹಿಳೆಯರು ಅಮಾಯಕರು, ಸಾಕಷ್ಟು ಮಂದಿ ಬಡವರು ಅಮಾಯಕರು. ಆ ಅಮಾಯಕರಲ್ಲಿ ಇನ್ನ ಅಮಾಯಕರು ಯಾರಂದ್ರೆ SC/ST ಜನಾಂಗದವರು ಅಮಾಯಕರು ಭಾಳ. ಈ SC/ST ಜನಾಂಗಕ್ಕೆ ಬಹುದೊಡ್ಡ ಅನ್ಯಾಯ. ನಾನು ಇಡೀ ರಾಜ್ಯದಲ್ಲಿ ಇದರ ಬಗ್ಗೆ ಭಾಳಷ್ಟು ಡಿಬೇಟ್ ಮಾಡ್ಕೊತ ಬಂದೆ. ಡಿಬೇಟ್ ಮಾಡ್ಕೊತ ಬಂದಂಥ ಟೈಮಲ್ಲಿ ಅವ್ರು 23ನೇ ಇಸ್ವಿ, 24ನೇ ಇಸ್ವಿ, 24, 25ನೇ ಇಸ್ವಿ ತಗೊಳ್ರಿ. ಅವರು ಏನು ಇವತ್ತು ಹತ್ತತ್ರ 25,000 ಕೋಟಿ ಬಳಕೆ ಮಾಡ್ಕೊಂಡಾರ. ಈ 25,000 ಕೋಟಿ ಬಳಕೆ ಮಾಡಿಕೊಂಡಂಥ ಟೈಮಲ್ಲಿ ಕೂಡ ಭಾಳಷ್ಟು ನಾನು ಡಿಬೇಟ್ ಮಾಡಿದೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ಕಾನೂನದಲ್ಲಿ ಅವಕಾಶ ಇಲ್ಲ. ಈ 70 ಕಾಲಮ್ದಲ್ಲಿ ತಾವು ನೋಡಿದಂಥ ಟೈಮಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ. SC/ST ಜನಾಂಗದವ್ರು ಹಣ ಬಳಕೆ ಮಾಡೋಕ್ಕೆ ನಿಮ್ಗೆ ಅವಕಾಶನೇ ಇಲ್ಲ ಅಂತೇಳಿ ಬಹುಶಃ ಸಿದ್ದರಾಮಯ್ಯರು ಕೂಡ ನಾನು ಸಮಾಜ ಕಲ್ಯಾಣ ಮಂತ್ರಿಗಳಿದ್ದಂಥ ಟೈಮಲ್ಲಿ, ಪರಿಶಿಷ್ಟ ವರ್ಗಗಳ ಮಂತ್ರಿ ಇದ್ದಂಥ ಟೈಮಲ್ಲಿ, ಅನೇಕ ಮಂದಿ ಆ ಸಂಬಂಧಪಟ್ಟಿದ್ದ ಮಂತ್ರಿ ಆದಂಥ ಟೈಮಲ್ಲಿ ಕೂಡ ಅವ್ರು ಕೂಡ ಡಿಬೇಟ್ ಮಾಡಿ 70 ಕಾಲಮ್ದಲ್ಲಿ ಕೂಡ ಕಾನೂನಿನಲ್ಲಿ ಎಲ್ಲ ರೀತಿಯಲ್ಲಿ ಅವಕಾಶ ಇಲ್ಲ ಅಂತೇಳಿ ಅವರು ಅವತ್ತು ಭಾಳ ಸ್ಪಷ್ಟವಾಗಿ ಸದನದಲ್ಲಿ ನಾವು ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಇವತ್ತು ಚರ್ಚೆ ಆದ ನಂತರ 70 ಕಾಲಮ್ ತೆಗೆದುಬಿಟ್ಟಾರ. 70 ಕಾಲಮ್ ತೆಗೆದು 70 ಕಾಲಮ್ ಜೊತೆಲಿ 7D 7C ಅನ್ನೋ ಇತ್ತು. 7C ಇಟ್ಟಿದ್ದಾರೆ. ಈ 7Cಯಲ್ಲಿ ಕೂಡ ಅವಕಾಶಗಳು ಸಿಕ್ಕಾಪಟ್ಟಿ ಮಾಡಿಕೊಂಡಾರ. ಈ ಸಿಕ್ಕಾಪಟ್ಟಿ ಮಾಡಿಕೊಂಡು ಕೂಡ ಈ 7C ಏನಿದೆನೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಮೀಸಲಿಟ್ಟಿರುವಂಥ ಹಣ ಏನಿದೆನೋ ಅದನ್ನು ಬಳಕೆ ಮಾಡಬಾರ್ದು ಅಂದರೆ ಭಾಳ ಕ್ಲಾರಿಟಿಯಾಗಿ ಕೊಡ್ತಾ ಇದೆ. ಅದನ್ನು 7D ತೆಗೆದಾರ. 7C ಕೂಡ ತೆಗಿಬೇಕಂದೇಳಿ ಆಲ್ರೆಡಿ ಒತ್ತಾಯ ಆಗಿತ್ತು, ತೆಗಿಬೇಕಂತ ತೀರ್ಮಾನ ಆಗಿತ್ತು. ಆ 7C ಹಿಡ್ಕೊಂಡು ಇವತ್ತು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ಏನಿವತ್ತು 24%, 24.9 ಏನು ಶೇಕಡ ಹಣದಾನವನ್ನು ಬರಬೇಕಾಗಿತ್ತು, ಇದರಲ್ಲಿ 25,000 ಕೋಟಿ ರೂಪಾಯಿ 24ನೇ ಇಸ್ವಿ ತನಕ ಬಳಕೆ ಮಾಡಿಕೊಂಡ್ರು. ಈ ಬಜೆಟಲ್ಲಿ ಕೂಡ ಸುಮಾರು 15,000 ಕೋಟಿ. ಈ 15,000 ಕೋಟಿಯನ್ನು ಬಳಕೆ ಮಾಡಿದರು. ಕಾನೂನಲ್ಲಿ ಅವಕಾಶ ಇಲ್ಲ. ಎಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಅಂತೇಳಿ ನನಗೆ ತಿಳಿಸ್ರಿ. ಯಾರೋ ಮಂತ್ರಿಗಳು ಹೇಳ್ತಾ ಇದ್ರು, ಕೊಪ್ಪಳದಿಂದ ಹೇಳ್ತಾ ಇದ್ರು, ಇಲ್ಲ ಈ ಗ್ಯಾರಂಟಿಗಳಿಗೆ ನಾವು ಈ ಹಣವನ್ನು ಬಳಕೆ ಮಾಡಿಕೊಂಡ್ರೆ ತಪ್ಪು ಅನ್ನೋಂಥ ಇದು ಏನು ನಾವು ರೈಟು ಏನು ತಪ್ಪಿದೆ ಅನ್ನೋಂಥದ್ದು ಕೇಳ್ತಾ ಇದ್ದೆ. ಎಲ್ಲಿ ಅವಕಾಶ ಇದೆ ಸ್ವಾಮಿ? ಎಲ್ಲಿ ಅವಕಾಶ ಇದೆ ನಿಮಗೆ? ಇವತ್ತು ಪರಿಸ್ಥಿತಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಮೌಂಟ್ ನೀವು 15,000 ಕೋಟಿಯನ್ನು ಬಳಕೆ ಮಾಡ್ಕೊತ ಇದ್ರು. ಎಲ್ಲಿ ಕಾನೂನಲ್ಲಿ ಅವಕಾಶನೇ ಇಲ್ಲ. ಬೇಕಾದ್ರೆ ನೋಡ್ಸಿರಿ ಕಾನೂನಲ್ಲಿ ಎಲ್ಲಿ ಅವಕಾಶ ಐತೆ ಅಂತೇಳಿ. ನಮಗೆ ಇವಷ್ಟು ದೊಡ್ಡ ಮೊತ್ತದ ಅಮೌಂಟನ್ನು ಯಾರು ಸೊತ್ತಂದೇಳಿ ಇವತ್ತು ನೀವು ಅಮೌಂಟನ್ನು ಬಳಕೆ ಮಾಡ್ಕೊತ ಇದ್ರಿ. ಇವತ್ತು ಯಾರಿಗೆ ಈ ರಾಜ್ಯದಲ್ಲಿದ್ದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರು ಅವರು ಶಿಕ್ಷಣದಲ್ಲಿ ಓದ್ತಾರೆ ಅಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವರಿಗೆ ಉನ್ನತ ಪ್ರೋತ್ಸಾಹನ ಇಲ್ಲ. ಯಾರನ್ನ ಬಡವರು ಗಂಗಾ ಕಲ್ಯಾಣ ಯೋಜನೆ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು, ಸ್ಕಾಲರ್ಶಿಪ್ಗಳು ಕೊಡಬೇಕು, ನಂತರ ಭೂ ಒಡೆತನದಲ್ಲಿ ಯೋಜನೆಯಲ್ಲಿ ರೊಕ್ಕ ಕೊಡಬೇಕು. ಯಾವುದೇ ರೀತಿಯಲ್ಲಿ ಯಾವುದೂ ಇಲ್ಲ. ಇವತ್ತೆಲ್ಲ ಕೂಡ ಏನು ಇವತ್ತು ನೀವು ಬಳಕೆ ಮಾಡ್ತಾ ಇದ್ರು ಕಾನೂನನ್ನು ಮೀರಿ, ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ನೀವು ಹಣವನ್ನು ಬಳಕೆ ಮಾಡ್ಕೊಂಡಂತ ಕೆಲಸ ಮಾಡ್ತಾ ಇದ್ರಿ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗ್ತಾ ಇದ್ರು ಕೂಡ ನಾವು ಕೂಡಿ ಇವತ್ತು ಈ ಬಜೆಟ್ ಅನ್ನು ಒಪ್ಕೊಂಡಂತ ಪರಿಸ್ಥಿತಿ ನಮ್ಗೆ ಆಗುತ್ತೇನು? ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.